the process, the resolution of vectors, the process in which given vector V is splits up into two or more vectors V1, V2, V3, V4, V5 in the different directions, and their effect of these vectors is same as the given vector. So this process is called resolution of vector. The process in which given vector is splits up into two or more vectors and their effect in the different directions, and their effect same as the given vector is called resolution of vector. V ಅಂತಕ್ಕಂಥ ವೆಕ್ಟರು V1, V2, V3, V4 ಈ ರೀತಿ ನಂಬರ್ ಆಫ್ ವೆಕ್ಟರ್ಸ್ ಆಗಿ ಡಿವೈಡ್ ಆಗಿದೆ ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ. V1 ಈ ಡೈರೆಕ್ಷನ್ ಇದೆ, V2 ಈ ಕಡೆ ಇದೆ, V3 ಈ ಕಡೆ ಇದೆ, V5 ಈ ಕಡೆ ಇದೆ. ಈ ರೀತಿ ಡಿಫರೆಂಟ್ ಡೈರೆಕ್ಷನ್ ಅಲ್ಲಿ ವೆಕ್ಟರ್ V ಇದ್ದದ್ದು V1, V2, V3 ಆಗಿ ಡಿವೈಡ್ ಆಗಿದೆ. ಸೊ ಇವುಗಳ ಎಫೆಕ್ಟ್ ಬೇಕು ಅಂದ್ರೆ V1, V2, V3 ಗಳ ಎಫೆಕ್ಟ್ ಬೇಕು ಅಂತಂದ್ರೆ ಅದು ಸೇಮ್ ಆಸ್ ದಟ್ ಆಫ್ ದಿಸ್ ಗಿವನ್ ವೆಕ್ಟರ್ V ಈಕ್ವಲ್ ಆಗುತ್ತೆ. ಹಾಗಾಗಿ ಇಂಥ ಪ್ರೋಸೆಸ್ ಅನ್ನು ನಾವೆಂತ ಕರಿತೀವಿ? ರೆಸೊಲ್ಯೂಷನ್ ಆಫ್ ವೆಕ್ಟರ್ಸ್ ಅಂತ ಕರಿತೀವಿ. The splitted vectors of the given vector are called components. V1, V2, V3, V4, etc. are the splitted vectors of the given vector V. Therefore, these vectors V1, V2, V3, V4 are called components. ನಾವು ತಗೊಂಡಿರ್ತಕ್ಕಂಥ ವೆಕ್ಟರ್ V1, V2, V3 ಆಗಿ ಸ್ಪ್ಲಿಟ್ ಆಗಿದೆ. ಈ ಸ್ಪ್ಲಿಟ್ ಆಗಿದ್ದಾಗ ಬಂದಿರತಕ್ಕಂಥ ವೆಕ್ಟರ್ಸ್ಗಳು ಇದಾವಲ್ಲ V1, V2, V3, V4 ಇವುಗಳಿಗೆ ನಾವಂತ ಕರಿತೀವಿ ಕಾಂಪೋನೆಂಟ್ಸ್ ಅಂತ ಕರಿತೀವಿ. If the components of the given vector are perpendicular to each other, so they are called rectangular components. ಈ ಒಂದು ಗಿವನ್ ವೆಕ್ಟರ್ ನ ಯಾವೊಂದು ಕಾಂಪೋನೆಂಟ್ಸ್ಗಳು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಇರ್ತಾವೋ, ಇಲ್ಲಿ ನೋಡಿ V1 ಮತ್ತು V5 ಪರ್ಪೆಂಡಿಕ್ಯುಲರ್ ಇದಾವೆ ಇಲ್ಲಿ, ಹಾಗಾಗಿ V1 and V5 are called rectangular components. ಓಕೆ, ಈ ರೀತಿ ನಾವು ಡೆಫಿನೇಷನ್ ತಗೊಳ್ತೀವಿ. ಸೊ ಈಗ ವೆಕ್ಟರ್ V is taken along the OC which is splits up into n into vector V1 along OA and m into vector V2 along OB. N is the magnitude of vector V1 and m is the magnitude of vector V2. According to law of parallelogram, so vector OC along the diagonal and vector OA and OB are the adjacent sides of the parallelogram. Therefore, vector OC is equal to vector OA plus vector OB. ಅಂದ್ರೆ ಅಡ್ಜಸೆಂಟ್ ಸೈಡ್ ಅಲ್ಲಿರೋ ಎರಡು ವೆಕ್ಟರ್ಸ್ ಅನ್ನು ಆಡ್ ಮಾಡಿದ್ರೆ ಡಯಾಗೋನಲ್ ಮುಖ ಇರ್ತಕ್ಕಂಥ ವೆಕ್ಟರ್ಗೆ ಅದು ಈಕ್ವಲ್ ಆಗುತ್ತೆ. ಹಾಗಾಗಿ ವೆಕ್ಟರ್ OC ಈಕ್ವಲ್ ಟು ವೆಕ್ಟರ್ OA ಪ್ಲಸ್ ವೆಕ್ಟರ್ OB. ಸೊ ವೆಕ್ಟರ್ V ಈಕ್ವಲ್ ಟು n ಇಂಟು ವೆಕ್ಟರ್ V1 ಪ್ಲಸ್ m ಇಂಟು ವೆಕ್ಟರ್ V2. ನೌ ರೆಕ್ಟ್ಯಾಂಗ್ಯುಲರ್ ಕಾಂಪೋನೆಂಟ್ಸ್. ಹಾಗಾದ್ರೆ ಈ ರೆಕ್ಟ್ಯಾಂಗ್ಯುಲರ್ ಕಾಂಪೋನೆಂಟ್ಸ್ ಅಂತ ಯಾವ್ದು ಕರಿತೀವಿ? ರೆಕ್ಟ್ಯಾಂಗ್ಯುಲರ್ ಕಾಂಪೋನೆಂಟ್ಸ್. ಹಾಗಾದ್ರೆ ವೆಕ್ಟರ್ V is taken along OA. This vector V splits up into two vectors Vx and Vy. Vx is along the x-axis and Vy is along the y-axis. So Vx and Vy are perpendicular to each other, hence they are called rectangular components. ಇಲ್ಲಿ ನೋಡಿ V ಅಂತಕ್ಕಂಥ ಗಿವನ್ ವೆಕ್ಟರ್ ನ OA ಮೂಲಕ ತಗೊಂಡಿದ್ದೀವಿ. ಅದು ಎರಡು ವೆಕ್ಟರ್ಸ್ ಆಗಿ ಸ್ಪ್ಲಿಟ್ ಅಪ್ ಆಗಿದೆ, ಒಂದು Vx ಇನ್ನೊಂದು Vy. Vx ಅಂತಕ್ಕಂಥ ಕಾಂಪೋನೆಂಟ್ ಅನ್ನು x ಆಕ್ಸಿಸ್ ಮೂಲಕ, ವೆಕ್ಟರ್ Vy ಅಂತಕ್ಕಂಥ ಕಾಂಪೋನೆಂಟ್ ಅನ್ನು y ಆಕ್ಸಿಸ್ ಮೂಲಕ ತಗೊಂಡಿದ್ದೀವಿ. ಅಂದ್ರೆ Vx ಮತ್ತು Vy ಪರ್ಪೆಂಡಿಕ್ಯುಲರ್ ಇದಾವೆ, ಹಾಗಾಗಿ Vx ಮತ್ತು Vy ಗೆ ನಾವೆಂತ ಕರಿತೀವಿ? ರೆಕ್ಟ್ಯಾಂಗ್ಯುಲರ್ ಕಾಂಪೋನೆಂಟ್ಸ್ ಅಂತ ಕರಿತೀವಿ. ಸೊ ಈಗ ಅಕಾರ್ಡಿಂಗ್ ಟು ದ ಇಲ್ಲಿ O ಇಲ್ಲಿ AB ಅಂತ ತಗೊಂಡಿದ್ವಿ, ಇದನ್ನು AC ಅಂತ ತಗೊಂಡಿದ್ದೀವಿ. ಹಾಗಾಗಿ ವೆಕ್ಟರ್ Vx is equal to OB ಆಯ್ತು, ವೆಕ್ಟರ್ Vy is equal to OC ಆಯ್ತು. ಅಕಾರ್ಡಿಂಗ್ ಟು ಲಾ ಆಫ್ ಪ್ಯಾರಲೋಗ್ರಾಮ್ ಇಲ್ಲಿ ರೆಕ್ಟ್ಯಾಂಗಲ್ ಬಂದಿದೆ ಇನ್ಸ್ಟೆಡ್ ಆಫ್ ಪ್ಯಾರಲೋಗ್ರಾಮ್. ಹಾಗಾಗಿ ಪ್ಯಾರಲೋಗ್ರಾಮ್ ನ ಅಡ್ಜಸೆಂಟ್ ಸೈಡ್ ಅಲ್ಲಿರೋ ಎರಡು ವೆಕ್ಟರ್ಸ್ ಅನ್ನು ಆಡ್ ಮಾಡಿದ್ರೆ ಅದು ಡಯಾಗೋನಲ್ ಮುಖ ಇರ್ತಕ್ಕಂಥ ವೆಕ್ಟರ್ ಈಕ್ವಲ್ ಆಗುತ್ತೆ. ಹಾಗಾಗಿ ವೆಕ್ಟರ್ OB ಪ್ಲಸ್ ವೆಕ್ಟರ್ OC is equal to ವೆಕ್ಟರ್ OA. ಹಾಗಾದ್ರೆ ವೆಕ್ಟರ್ OB ಇಸ್ದಂತೆ ಬರ್ತವೆ ವೆಕ್ಟರ್ Vx ಪ್ಲಸ್ ವೆಕ್ಟರ್ OC ಇಸ್ದಂತೆ ಬರ್ತವೆ ವೆಕ್ಟರ್ Vy is equal to ವೆಕ್ಟರ್ Vi. ಹಾಗಾಗಿ ವೆಕ್ಟರ್ V is equal to ವೆಕ್ಟರ್ Vx ಅಂತ ಬರೀತು ಅಂದ್ರೆ Vx into i cap plus Vy into j cap. ಅಂದ್ರೆ i cap ಅಂದ್ರೆ given vector Vx is taken along x axis and j cap means the given vector Vy is taken along the y axis.
ಅಂದರೆ ವಿ ಎಕ್ಸ್ ಅಂತಕ್ಕಂಥ ವೆಕ್ಟರ್ನ ಎಕ್ಸ್ ಆಕ್ಸಿಸ್ ಬಗ್ಗೆ ತಗೊಂಡಿದ್ದೀವಿ ಅನ್ನೋದನ್ನ ಐ ಕ್ಯಾಪ್ ಇಂಡಿಕೇಟ್ ಮಾಡುತ್ತೆ. ವಿ ವೈ ಅಂತಕ್ಕಂಥ ಗಿವನ್ ವೆಕ್ಟರ್ನ ವೈ ಆಕ್ಸಿಸ್ ಬಗ್ಗೆ ತಗೊಂಡಿದ್ದೀವಿ ಅನ್ನೋದನ್ನ ಜೆ ಕ್ಯಾಪ್ ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ವೆಕ್ಟರ್ ವಿ ಈಕ್ವಲ್ ಟು ವೆಕ್ಟರ್ ವಿ ಎಕ್ಸ್ ಐ ಕ್ಯಾಪ್ ಪ್ಲಸ್ ವಿ ವೈ ಜೆ ಕ್ಯಾಪ್ ಆಯ್ತು. ನಾವು ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ವೆಕ್ಟರ್ ವಿ ಅಂಡ್ ವಿ ಎಕ್ಸ್. ವಿ ಮತ್ತು ವಿ ಎಕ್ಸ್ ಗಳ ಮಧ್ಯೆ ಆಂಗಲ್ ಥೀಟಾ ತಗೊಂಡಿದ್ದೀವಿ. ಹಾಗಾಗಿ ದ ಟ್ರಯಾಂಗಲ್ ಓ ಎ ಬಿ ನಲ್ಲಿ ಸೈನ್ ಥೀಟಾ ಈಕ್ವಲ್ ಟು ಅಪೋಸಿಟ್ ಸೈಡ್ ಇಸ್ ಎ ಬಿ ಅಂಡ್ ಹೈಪರ್ಟೆನ್ಯೂಸ್ ಸೈಡ್ ಇಸ್ ಓ ಎ. and in the rectangle opposite sides are equal. ಹಾಗಾಗಿ AB is also equal to OC. ಹಾಗಾಗಿ sin theta equal to OC by OA ಆಯಿತು. OC is nothing but the VY and OB is nothing but OA is nothing but the V. ಹಾಗಾಗಿ sin theta equal to VY by V. then cross multiply ಮಾಡಿದ್ರೆ we get VY is equal to V into sin theta ಆಯಿತು. ಹಾಗಾದ್ರೆ VY equal to V sin theta ಅಂದ್ರೆ ಏನಿದು? the component of the given vector V along the y axis. ನಾವು ತಗೊಂಡಿರ್ತಕ್ಕಂಥ ವೆಕ್ಟರ್ ವಿದು ವೈ ಆಕ್ಸಿಸ್ ಬಗ್ಗೆ ಇರ್ತಕ್ಕಂಥ ಕಾಂಪೋನೆಂಟ್ ವಿ ಸೈನ್ ಥೀಟಾ. ಸೊ ಸಿಮಿಲರ್ಲಿ ಕಾಸ್ ಥೀಟಾ ಈಕ್ವಲ್ ಟು ಅಡ್ಜಸೆಂಟ್ ಸೈಡ್ ಬೈ ಹೈಪರ್ಟೆನ್ಯೂಸ್ ಸೈಡ್. ಥೀಟಾಗೆ ಅಡ್ಜಸೆಂಟ್ ಸೈಡ್ ಓ ಬಿ ಇದೆ, ಹೈಪರ್ಟೆನ್ಯೂಸ್ ಸೈಡ್ ಓ ಎ ಇದೆ. ಸೊ ಓ ಎ ಇಸ್ ಓ ಬಿ ಈಕ್ವಲ್ ಟು ವಿ ಎಕ್ಸ್ ಇದೆ, ಓ ಎ ಈಕ್ವಲ್ ಟು ವಿ ಇದೆ. ಹಾಗಾಗಿ ಕಾಸ್ ಥೀಟಾ ಈಕ್ವಲ್ ಟು ವಿ ಎಕ್ಸ್ ಅಪನ್ ವಿ ಆಯ್ತು. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ವಿ ಎಕ್ಸ್ ಇಸ್ ಈಕ್ವಲ್ ಟು ವಿ ಕಾಸ್ ಥೀಟಾ. ಹಾಗಾದ್ರೆ ವಿ ಎಕ್ಸ್ ಈಕ್ವಲ್ ಟು ವಿ ಕಾಸ್ ಥೀಟಾ ಅಂದ್ರೆ ಏನು? ದ ಕಾಂಪೋನೆಂಟ್ ಆಫ್ ದ ಗಿವನ್ ವೆಕ್ಟರ್ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್. ಅಂದ್ರೆ ವಿ ಅಂತಕ್ಕಂಥ ಗಿವನ್ ವೆಕ್ಟರ್ನ ಎಕ್ಸ್ ಆಕ್ಸಿಸ್ ಮೂಲಕ ಇರ್ತಕ್ಕಂಥ ಕಾಂಪೋನೆಂಟೇ ವಿ ಎಕ್ಸ್ ಈಕ್ವಲ್ ಟು ವಿ ಕಾಸ್ ಥೀಟಾ ಆಗುತ್ತೆ. ಇಲ್ಲೇನಾದ್ರೂ ಆಂಗಲ್ ಇನ್ ಬಿಟ್ವೀನ್ ವಿ ಮತ್ತು ವಿ ಎಕ್ಸ್ ಬದಲು ವಿ ವೈ ಮತ್ತು ವಿ ತಗೊಂಡ್ವಿ ಅಂತಂದ್ರೆ ಆಗ ಕಾಂಪೋನೆಂಟ್ ವಿ ವೈ ಇಸ್ ಈಕ್ವಲ್ ಟು ವಿ ಕಾಸ್ ಥೀಟಾ ಆಗುತ್ತೆ. ದೆನ್ ವಿ ಎಕ್ಸ್ ಇಸ್ ಈಕ್ವಲ್ ಟು ವಿ ಸೈನ್ ಥೀಟಾ ಆಗುತ್ತೆ. ಯಾವಾಗ ಥೀಟಾ ಇಲ್ಲಿ ತಗೊಂಡ್ರೆ. ಆದರೆ ಥೀಟಾ ಇಲ್ಲಿ ತಗೊಂಡ್ರಿಂದ ಇನ್ ಬಿಟ್ವೀನ್ ವಿ ಮತ್ತು ವಿ ಎಕ್ಸ್. ಹಾಗಾಗಿ ವಿ ವೈ ಈಕ್ವಲ್ ಟು ವಿ ಸೈನ್ ಥೀಟಾ ಆಯಿತು. ವಿ ಎಕ್ಸ್ ಈಕ್ವಲ್ ಟು ವಿ ಕಾಸ್ ಥೀಟಾ. ಈ ವ್ಯಾಲ್ಯೂಸ್ ಅನ್ನು ಇಕ್ವೇಶನ್ ನಂಬರ್ 1 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಆಗ ವೆಕ್ಟರ್ ವಿ ಈಕ್ವಲ್ ಟು ವಿ ಎಕ್ಸ್ ಐ ಕ್ಯಾಪ್ ಮೀನ್ಸ್ ವಿ ಕಾಸ್ ಥೀಟಾ ಇಂಟು ಐ ಕ್ಯಾಪ್ ಪ್ಲಸ್ ವಿ ವೈ ಜೆ ಕ್ಯಾಪ್ ಮೀನ್ಸ್ ವಿ ಸೈನ್ ಥೀಟಾ ಇಂಟು ಜೆ ಕ್ಯಾಪ್. ಸೊ ಡೈರೆಕ್ಷನ್ ಬೇಕಾಗಿದೆ. ಟ್ಯಾನ್ ಥೀಟಾ ಈಕ್ವಲ್ ಟು ದ ಸೇಮ್ ಟ್ರಯಾಂಗಲ್ ಓ ಎ ಬಿ ನಲ್ಲಿ ಟ್ಯಾನ್ ಥೀಟಾ ಈಕ್ವಲ್ ಟು ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಫಾರ್ ದಿಸ್ ಥೀಟಾ ಅಪೋಸಿಟ್ ಸೈಡ್ ಇಸ್ ಎ ಬಿ ಅಂಡ್ ಅಡ್ಜಸೆಂಟ್ ಸೈಡ್ ಇಸ್ ಓ ಎ. ಹಾಗಾಗಿ ಟ್ಯಾನ್ ಥೀಟಾ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಓ ಬಿ. ಹಾಗಾದ್ರೆ ಇಲ್ಲಿ ಎ ಬಿ ಇಸ್ ನಥಿಂಗ್ ಬಟ್ ದ ಓ ಸಿ ಈಕ್ವಲ್ ಟು ವಿ ವೈ ಅಂಡ್ ಓ ಬಿ ಈಕ್ವಲ್ ಟು ವಿ ಎಕ್ಸ್ ಆಗುತ್ತೆ. ಸೊ ಟ್ಯಾನ್ ಥೀಟಾ ಈಕ್ವಲ್ ಟು ವಿ ವೈ ಬೈ ವಿ ಎಕ್ಸ್. ದೆನ್ ಥೀಟಾ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ವಿ ವೈ ಬೈ ವಿ ಎಕ್ಸ್. So this theta gives the direction of vector v with the x axis. ಅದರ x axis ಇಂದ ವೆಕ್ಟರ್ v ಯಾವ ಡೈರೆಕ್ಷನ್ ಇದೆ? if theta 0 ಆದ್ರೆ v is along x axis, theta 90 ಆದ್ರೆ v is along y axis. ಈ ರೀತಿ that theta gives the direction of the given vector v. So this is about rectangular components.